ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ನವಭವಿಷ್ಯ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಯಾವ ಒಂದು ಹೊಸತನವನ್ನು ತಂದುಕೊಡ್ತಕ್ಕಂಥದ್ದಿರ್ತದೆ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ವಿಶೇಷ ಫಲಗಳಾದರೂ ಏನು ಸಿಗಬಹುದು. ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಅದ್ಭುತ ಅವಕಾಶಗಳೇನಾದರೂ ಸಿಗ್ತದ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ. ಸಂತಾನ ಭಾಗ್ಯವಾಗಿರ್ಬೋದು, ವಿದ್ಯಾಭ್ಯಾಸವಾಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಮದುವೆ ವಿಚಾರಗಳಾಗಿರ್ಬೋದು, ಕನ್ಯಾ ರಾಶಿಯವರಿಗೆ ಸಾಲದ ವಿಚಾರಗಳಾಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು, ಸಂತಾನದಲ್ಲಾಗಿರ್ಬೋದು, ಯಾವ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ, ಯಾವ ವಿಚಾರದಲ್ಲಿ ಡಿಫಾಲ್ಟ್ಸ್ ಇರ್ತದೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ಫಸ್ಟ್ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನ 2026 ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. 2 ಅವಕಾಶಗಳು ಖಂಡಿತ ಬರ್ತದೆ. ಒಂದು ವಿದೇಶ ಯೋಗ, ಇನ್ನೊಂದು ಆರೋಗ್ಯದಲ್ಲಿ ಸಮಸ್ಯೆ. ಇದನ್ನು ಸರಿಯಾಗಿ ನೀವು ನೋಡಿಕೊಳ್ಳೇಬೇಕು. ಯಾರ್ಯಾರು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿದ್ದಾರೋ 2026 ಯಾವ ಫಲಗಳನ್ನು ಅಪೇಕ್ಷಣೀಯವಾಗಿ ಕೊಡ್ತದೆ. ಗುರುಬಲವಿರ್ತದ, ಹಾಗೆ ಶನಿ ವಕ್ರಗತಿಯಿಂದ ಜಾರಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಬಿಸ್ನೆಸ್ ವೃದ್ಧಿ ಇರ್ತದ, ಶತ್ರು ದಮನವಾಗ್ತಕ್ಕಂಥದ್ದಿರುತ್ತೆ, ಸಂತಾನ ಭಾಗ್ಯ ಸಿಗ್ತದ. ಬಟ್ ಅಫ್ಕೋರ್ಸ್ ನೀವು 2 ವಿಚಾರಗಳಲ್ಲಿ ಬಹಳ ಜಾಗರೂಕತೆ ಆಗಿರ್ತಕ್ಕ, ಒಂದು ವಿಚಾರದಲ್ಲಿ ಜಾಗರೂಕರಾಗಿ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು 2026 ನಿಮಗೆ ಆರೋಗ್ಯದ ವಿಚಾರದಲ್ಲಿ ಮೊದಲು ಕಾಳಜಿಯನ್ನು ವಹಿಸ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ. ಇನ್ನೊಂದು ವಿಚಾರ ವಿದೇಶ ಯೋಗದ ಲಭ್ಯತೆ, ಇದು ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಇರ್ತದೆ. ಕನ್ಯಾ ರಾಶಿ ಕನ್ಯಾ ಲಗ್ನ ನೋಡಿ, ಅಂದರೆ ವರ್ಷದ 6 ತಿಂಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಅಧಿಕಾರದಲ್ಲಾಗಿರ್ಬೋದು, ರಾಜಕೀಯ ವಲಯದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರಬಹುದು, ದಾಂಪತ್ಯದಲ್ಲಾಗಿರಬಹುದು, ಪಾರ್ಟ್ನರ್ಶಿಪ್ಪಲ್ಲಾಗಿರಬಹುದು, ಎದುರಾಳಿಗಳಿಂದ ಆಗಿರಬಹುದು, ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಕೇವಲ ಎಚ್ಚರಿಕೆ, ಬಟ್ ಏನು ಸಮಸ್ಯೆ ಇಲ್ಲ ಆದರೂ ಕೂಡ ಹಣಕಾಸು ವಿಭಾಗದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಬಿಸ್ನೆಸ್ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಪಾರ್ಟ್ನರ್ಶಿಪ್ಪಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಹಾಗೆ ದಾಂಪತ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕನ್ಯಾ ರಾಶಿ ಕನ್ಯಾ ಲಗ್ನ ಮೊದಲ 6 ತಿಂಗಳ ಕಾಲ ನಿಮಗೆ ವೈವಾಹಿಕ ಜೀವನ, ಮದುವೆ ವಿಚಾರದಲ್ಲಿ ಹಿನ್ನಡೆ ಅಂತ ನೋಡ್ಬಿಟ್ವಿ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನೀವು ಈ ಒಂದು ಸುಸಂದರ್ಭದಲ್ಲಿ ಅಂದರೆ 2026 ನವವರ್ಷ ನಿಮಗೆ ಖಂಡಿತವಾಗಿ ಮಧ್ಯಭಾಗದ ಮೇಲೆ ಕಂಕಣ ಭಾಗ್ಯದ ಲಭ್ಯ ಆಗುತ್ತೆ. ಹಾಗೆ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ 100ಕ್ಕೆ 100 ಭಾಗ ಯಶಸ್ಸು ಸಿಗ್ತದೆ. ಜೊತೆಗೆ ಕಂಕಣ ಯೋಗದ ಭಾಗ್ಯ ಲಭ್ಯತೆ ಜೊತೆ ದಾಂಪತ್ಯದಲ್ಲಿ ವಿರಸಗಳಿತ್ತು, ಅದು ಅಭಿವೃದ್ಧಿ ಆಗ್ತಕ್ಕಂಥ ಇರ್ತದೆ, ವಿರಸಗಳು ದೂರ ಆಗ್ತಕ್ಕಂಥ ಇರ್ತದೆ. ಹಾಗೆ ಜಮೀನ್ ಖರೀದಿ ಯೋಗ ಲಭ್ಯತೆ ಖಂಡಿತವಾಗಿ 2026ರಲ್ಲಿ ಕನ್ಯಾ ರಾಶಿಯವರಿಗೆ ಕನ್ಯಾ ಲಗ್ನದವರಿಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ 2026 ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ, ಮಧ್ಯಭಾಗದಿಂದ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭಗಳನ್ನು ಕೊಡುತ್ತೆ. ಆದರೂ ಕೂಡ ನೋಡಿ, ಭಾಳ ವಿಶೇಷವಾಗಿ ಮೊದಲ ಸಂಚಾರ ಜೂನ್ವರೆಗೂ ಕೂಡ
ಮಿಥುನ ರಾಶಿಯಲ್ಲಿ ಗುರು ಸಂಚಾರ ವಕ್ರನಾಗಿರ್ತಕ್ಕಂಥದ್ದು ಇರ್ತದೆ. ಕೆಲವೊಂದು ಬಾರಿ ಸೀದಾ ಆಗುತ್ತೆ. ಇಲ್ಲಿ ದಶಮ ಸ್ಥಾನ 4, 7, 10ರ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥ ಗುರು ನಿಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಾಗೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆಯ ಜೊತೆ ಒಳ್ಳೆಯ ಒಂದು ವಿದ್ಯಾಭ್ಯಾಸದ ಒಂದು ಮೋಡನ್ನು ಕೊಡುತ್ತೆ. ಹಾಗೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ, ವಿದ್ಯಾಸಂಸ್ಥೆ ಆಗಿರಬಹುದು ಅಥವಾ ನಿಮ್ಮ ಯಾವುದಾದರೂ ಆಗಿರ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು, ಆ ಸಂಸ್ಥೆಗಳಿಗೆ ಒಡೆಯನಾಗ್ತಕ್ಕಂಥ ಕೇಪಬಿಲಿಟಿ ಕೊಡ್ತದೆ. ಮೊದಲ ವರ್ಷಾರಂಭದಲ್ಲಿ ನಿಮಗೆ ಈ ಒಂದು ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯದ ಜೊತೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪರ್ಮನೆಂಟ್ ಹುದ್ದೆಯನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕಿರುತ್ತೆ. ತಾವು ಪೊಟೆನ್ಷಿಯಾಲಿಟಿ ಇಲ್ಲ ಅಂದರೆ ಕೆಲಸ ಹಾಗೂ ಹೀಗೋ, ಅಯ್ಯೋ ಪರ್ಮನೆಂಟ್ ಆಗುತ್ತಪ್ಪ, ಹೇಗೋ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಮಾಡ್ತಾ ಇದ್ದೀನಪ್ಪ ಅಂತಕ್ಕಂಥವ್ರಿಗೆ ಧೈರ್ಯ. ಈ ಒಂದು ಸ್ಥಾನಗಳಲ್ಲಿ ಅಂದರೆ ಈ ಒಂದು ವರ್ಷದಲ್ಲಿ ನಿಮಗೆ ಆ ಭೀತಿ ಹೋಗ್ತದೆ. ಪರ್ಮನೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಬರ್ತದೆ. ಉನ್ನತವಾಗಿರ್ತಕ್ಕಂಥ ಒಂದು ಲಾಭವಾಗ್ತಕ್ಕಂಥದ್ದು ಇರುತ್ತೆ. ಹಾಗೆ ಕೆಲಸದಲ್ಲಿ ಸಹಿತವಾಗಿ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೋನಸ್ಸು, ಮತ್ತೊಂದು ಇಂಕ್ರಿಮೆಂಟ್ಗಳು ನಡೀತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಕೆಲಸದ ವಿಚಾರದಲ್ಲಿ. ಬಟ್ ಆರೋಗ್ಯ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ಬರ್ತದೆ. ಮಧ್ಯಭಾಗದ ಮೇಲೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಮುನ್ನಡೆಯನ್ನು ಸಾಧಿಸಬಹುದು. ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಬಟ್ ಆರೋಗ್ಯ ಹಾಗೇ ಇರ್ತದೆ. ಸರಿಯಾಗಿ ನೋಡ್ಕೋಬೇಕು. ಇದಕ್ಕೆ ಪರಿಹಾರಾರ್ಥವಾಗಿ ನಾನು ಏನು ಮಾಡಬೇಕು ಹೇಳ್ಕೊಡ್ತೀನಿ, ಹೇಳ್ತೀನಿ. ಕನ್ಯಾ ರಾಶಿ, ಕನ್ಯಾ ಲಗ್ನ, ನವವರ್ಷ, ಇದೊಂದು ನವಯುಗದ ಪ್ರಾರಂಭದ ಕಾಲ ಕೂಡ ಆಗ್ತದೆ. ಹಾಗೆ ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಖಂಡಿತವಾಗಿದೆ. ಹಣಕಾಸು ಅಭಿವೃದ್ಧಿ ಆಗ್ತಕ್ಕಂಥದ್ದು ಖಂಡಿತ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ. ಹೊಸ ಅತಿಥಿಯ ಆಗಮನ, ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥವರು ಸಹಿತವಾಗಿ ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ಮೊದಲ ವರ್ಷದ ಮಧ್ಯಭಾಗದಿಂದ ಇವೆಲ್ಲ ಫಲಗಳು ಲಭ್ಯವಾಗ್ತದೆ. ಹಾಗೆ ಮದುವೆ ವಿಚಾರದಲ್ಲೂ ಸಹಿತ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗುತ್ತೆ. ಹಾಗೂ ಏನಾಗ್ತದೆ, ಈ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಇತ್ತು ಅಂತಕ್ಕಂಥವರು ವರ್ಷದ ಪ್ರಾರಂಭ ಭಾಗದಲ್ಲಿ, ತದನಂತರ ಆ ಮದುವೆ ವಿಚಾರದಲ್ಲಿ ಸಕ್ಸಸ್ ರೇಟು ಸಿಗುತ್ತೆ. ಹಳೆಯ ಸಂಬಂಧಗಳು ಮತ್ತೆ ಕೂಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವನ್ನು ಬರ್ತದೆ. ಹಾಗೆಯೇ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸಹಿತವಾಗಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಕೆಲವೊಂದು ಬಾರಿ ಸಂಧಾನ, ಕೆಲವೊಂದು ಬಾರಿ ಕೋರ್ಟ್ ಕಲಾಯಿಸ ವಿಚಾರ ಆಗ್ತಕ್ಕಂಥದ್ದು ದೂರ ಆಗ್ತದೆ, ಶತ್ರುಗಳು ದೂರ ಆಗ್ತಕ್ಕಂಥ ಇರುತ್ತೆ. ಆದರೆ ಒಂದು ಸಮಸ್ಯೆ ಏನಪ್ಪ ಅಂತ ಅಂದರೆ ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ನಿಮ್ಮ ಸಂಗಾತಿ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸ್ಟ್ರಿಕ್ಟ್ ಅಂದರೆ ನಮ್ಮ ಮನೆಯವ್ರು ಹಿಂಗಿರಲಿಲ್ಲ ಕಣಪ್ಪ, ಯಾಕೋ ಇತ್ತೀಚೆಗೆ ತುಂಬ ಸ್ಟ್ರಿಕ್ಟಾಗಿ ಓಡ್ತಾರೆ, ನನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ. ಹಾಗೆ ಕೇಳ್ತಾ ಇರಲಿಲ್ಲ ಲೆಕ್ಕನ, ಯಾಕೋ ಲೆಕ್ಕ ಎಲ್ಲ ಕೇಳ್ತಾ ಇದ್ದಾರೆ. ಏನು ಮಾಡಿದೆ, ಎತ್ತು ಮಾಡಿದೆ, ಯಾಕಿದನ್ನು ಖರ್ಚು ಮಾಡಿದೆ, ಇದನ್ನು ಇಲ್ಲಿಟ್ಟೆ, ಇವೆಲ್ಲವನ್ನು ಕೇಳ್ತಕ್ಕಂಥ ಸಂದರ್ಭಗಳು ಒದಗಿ ಬರ್ತಕ್ಕಂಥದ್ದು ಇರ್ತದೆ. ಈ ದಾಂಪತ್ಯದಲ್ಲಿ ಇದೊಂದು ಕೊರಗು ನಿಮಗೆ ಕಾಡ್ತಕ್ಕಂಥ ಸನ್ನಿವೇಶಗಳು ನಾವು ನೋಡ್ಬೋದು. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತ ನೋಡಿದ್ವಿ, ಚೆನ್ನಾಗಿರ್ತದೆ. ಆದರೂ ಕೂಡ ಈ ಕ್ರಿಬ್ ಮಾಡ್ತಕ್ಕಂಥದ್ದು ಅಂದರೆ ಎಳಿತಕ್ಕಂಥದ್ದು ಇರ್ತದೆ. ಸ್ಟ್ರಿಕ್ಟ್ ಜಾಸ್ತಿ ಆಗಿಬಿಡ್ತಾರೆ ಇವಾಗ. ಇದೊಂದು ನಿಮಗೆ ಒಂದು ಪೀಡನೆಯಾಗಿ ಕಾಡ್ತಕ್ಕಂಥ ಇರ್ತದೆ. ಹಾಗೆ ಈ ಒಂದು ವರ್ಷ ನೀವು ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ಬೋದು. ಖಂಡಿತವಾಗಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಒಂದು ಸುಸಂದರ್ಭವಾಗಿರ್ತಕ್ಕಂಥ ಒಂದು ಕಾಲ. ಆರೋಗ್ಯ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆರೋಗ್ಯದ ಬಗ್ಗೆ ಎಚ್ಚರ. ಇನ್ನೊಂದು ವಿಶೇಷತೆ, ನೀವು ಹಳೆಯ ಸ್ನೇಹಿತರಾಗಿರ್ಬೋದು, ಹೊಸ ಸ್ನೇಹಿತರಾಗಿರ್ಬೋದು,
ಅವರೊಟ್ಟಿಗೆ ವ್ಯಾವಹಾರಿಕವಾಗಿ ಇರಬೇಕಾದಂಥ ಸಂದರ್ಭಗಳಲ್ಲಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ವ್ಯಾವಹಾರಿಕವಾಗಿ ಅವ್ರ ಜೊತೆ ಒಡಂಬಡಿಕೆ ಮತ್ತೊಂದು ಏನೋ ಮಾಡ್ಕೊಳ್ತಿದ್ದೀರಿ ಅಂದಾಗ ಸರಿಯಾಗಿ ಕೂಲಂಕುಷವಾಗಿ ಇಬ್ಬರ ಜಾತಕಗಳನ್ನು ನೋಡಿಕೊಂಡು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಪಾರ್ಟ್ನರ್ಶಿಪ್ ದೀರ್ಘಕಾಲವಿರ್ತದೆ, ಆದರೆ ಜಾತಕಗಳಲ್ಲಿ ಸಪ್ತಮ ಸ್ಥಾನ ಹೇಗಿದೆ ನೋಡ್ಕೋಬೇಕು, ಪಾರ್ಟ್ನರ್ಶಿಪ್ ಹೇಗಿದೆ ನೋಡ್ಕೋಬೇಕು. ಆದ ನಂತರ ಮುಂದುವರಿತಕ್ಕಂಥದ್ದು ಮಾಡಲೇಬೇಕು. ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೇ ನೋಡಿ, ಬಿಸ್ನೆಸ್ಸು ಮಧ್ಯಭಾಗದವರೆಗೂ ಸಾಧಾರಣದಿಂದ ಎದ್ದು ತದನಂತರ ಅಧಿಕವಾಗಿರತಕ್ಕಂಥ ಲಾಭದ ಎಡೆಗೆ ಹೋಗ್ತದೆ. ಇದಷ್ಟೇ ಸತ್ಯ ಕೂಡ. ಇನ್ನು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥವ್ರಿಗೆ ಮಧ್ಯಭಾಗದವರೆಗೂ ಸ್ವಲ್ಪ ಸಮಸ್ಯೆ ಇರುತ್ತೆ. ತದನಂತರ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ನಿಮಗೆ ಲಭ್ಯವಾಗ್ತದೆ. ಹಣಕಾಸು, ನೆಮ್ಮದಿ, ಭೃಷ್ಟಾನ್ನ ಭೋಜನ, ವಿದ್ಯಾಭ್ಯಾಸ, ವಿದ್ಯಾರ್ಹತೆ ಇವೆಲ್ಲವೂ ಕೂಡ ಲಭ್ಯವಾಗ್ತಕ್ಕಂಥದ್ದು ಮಧ್ಯಭಾಗದಿಂದ ಇರುತ್ತೆ. ಅದು ಶಕ್ತಿ ಸಿಗ್ತದೆ, ಆ ಥರದ್ದು ಒಂದು ಪುಷ್ಟಿ ಸಿಗ್ತಕ್ಕಂಥದ್ದು ಇರ್ತದೆ. ಏನು ಗುರುಗಳು ಎಲ್ಲ ಆಗುತ್ತೆ ಎಲ್ಲ ಆಗಲಿಲ್ಲ ಅಂದರೆ ಬಿಕಾಸ್ ಆಫ್ ನೋಡಿ, ಒಂದು ಹೇಳ್ತೀನಿ, ಸಾಧ್ಯವಾದಷ್ಟು ಸಹಿತ ನಾವು ಜಾತಕದ ಪ್ರಕಾರ ನೋಡೋದಾದರೆ ನಮ್ಮ ದಶಾಭುಕ್ತಿಗಳ ಆಡಳಿತ ಬಹಳ ಮುಖ್ಯವಾಗ್ತದೆ. ಈ ವರ್ಷ ಭವಿಷ್ಯದಲ್ಲಿ ಗುರು ಶನಿ ಬದಲಾವಣೆ, ರಾಹುಕೇತು ಬದಲಾವಣೆಗಳನ್ನು ನೋಡಿ ಹೇಳ್ಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ಇದೇ ದಶ ನಡೀತಾ ಇದೆಯಾ, ಇದೇ ಭುಕ್ತಿಗಳು ನಡೀತಾ ಇದೆಯಾ ನೋಡಬೇಕಾಗುತ್ತೆ. ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದು ಕೂಡ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಆದರೂ ಕೂಡ ಕನ್ಯಾ ರಾಶಿಯವರಿಗೆ ಗುರುವಿನ ಬಲ ಮಧ್ಯಭಾಗದಿಂದ ಸಿಗ್ತದೆ. ವಕ್ರಗತಿ ಇರತಕ್ಕಂಥ ಶನಿ ನಿಮಗೆ ರೆಟ್ರೋಗ್ರೇಡ್ ಬಿಟ್ಟು ವಕ್ರತ್ಯಾಗವನ್ನು ಮಾಡ್ತಾನೆ. ಜೂನ್ 2ರ ಮೇಲೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ, ಉಚ್ಚ ಸ್ಥಾನ, 4-7ರ ಅಧಿಪತಿ 11ರ ಭಾವದಲ್ಲಿ ವಿಜೃಂಭಣೆಯಿಂದ ನಿಮಗೆ ಲಾಭ ಸಿಗ್ತದೆ. ನಿಮ್ಮ ಹೊಸ ಅಣ್ಣ ತಮ್ಮದರಲ್ಲಿ ವಿರಸಗಳಿತ್ತು, ಸಹೋದರರಿಂದ ಲಾಭ, ಸ್ನೇಹಿತರಿಂದ ಲಾಭ, ಹಣಕಾಸು ವೃದ್ಧಿ, ಪುತ್ರ ಸಂತಾನ ಇವೆಲ್ಲವೂ ಸಹಿತ ನಿಮಗೆ ಲಭ್ಯತೆ ಸಿಗ್ತದೆ. ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮಧ್ಯಭಾಗದಿಂದ ಇರ್ತದೆ. ತದನಂತರದಲ್ಲೂ ಸಹಿತವಾಗಿ ನಿಮಗೆ ಶುಭವಿರ್ತಕ್ಕಂಥದ್ದೇ ಕನ್ಯಾ ರಾಶಿಯವರಿಗೆ ಗೋಚಾರವಾಗ್ತದೆ. ಆಗ ಅಕ್ಟೋಬರ್ 31ರ ಮೇಲೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲ ಬರ್ತದೆ. ಕೊನೆಯ ಭಾಗದಲ್ಲಿ ನಷ್ಟ, ಸಂಗಾತಿಯೊಟ್ಟಿಗೆ ವ್ಯಾಪಾರದಲ್ಲಿ ನಷ್ಟ ಬರ್ತದೆ. ಮನೆಯ ನಿರ್ಮಾಣ ಮಾಡಬೇಕು, ಸಾಲ ಸೂಲಗಳು ಆಗ್ತಕ್ಕಂಥದ್ದು ಇರ್ತದೆ. ಹಣಕಾಸಿನ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದಿರುತ್ತೆ. ಹಾಗೆ ಮಕ್ಕಳು ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ. ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು ಇರ್ತದೆ. ಮನೆಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಅಕ್ಟೋಬರ್ ಮೇಲೆ ಇರುತ್ತೆ. ಸರಿಯಾಗಿ ನೋಡ್ಕೋಬೇಕಾವಾಗ ಆಗ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭಾಶುಭಗಳು ಎರಡೂ ಕೂಡ ನಡೆಯುತ್ತೆ. ಡಿಸೆಂಬರ್ ಅಂತ್ಯದಲ್ಲಿ ಮಧ್ಯಭಾಗದಲ್ಲಿ ರಾಹುಕೇತುಗಳು ಕೂಡ ಬದಲಾವಣೆಯನ್ನು ತರ್ತದೆ. ಆಗ 12ರ ಸ್ಥಾನದಲ್ಲಿರ್ತಕ್ಕಂಥ ಕೇತು 11ರ ಸ್ಥಾನಕ್ಕೆ ಹೋಗುತ್ತೆ. 11ರ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ಲಾಭ ತರ್ತದೆ, ಕೆಲವೊಂದು ವಿಚಾರದಲ್ಲಿ ನಷ್ಟವನ್ನು ತರತಕ್ಕಂಥಿರ್ತದೆ. 11ರ ಸ್ಥಾನ ಕೇತು ಹೋದಾಗ 11ರ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಇರುತ್ತೆ, ಅಥವಾ ಭೂಮಿಯಿಂದ ಲಾಭ ತಕ್ಕತಕ್ಕಂಥದ್ದು ಇರ್ತದೆ. ಅದು ಬೇರೆ ವಿಚಾರದಲ್ಲಿ ರಾಹುಕೇತುಗಳ ಬದಲಾವಣೆಯಲ್ಲಿ ಕೊನೆಯ ಅಂತ್ಯದಲ್ಲಿ ನಾವು ನೋಡ್ಬೋದು. ಹಾಗೂ ಈ ಒಂದು 2026 ನಿಮಗೆ ಖಂಡಿತವಾಗಿ ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಒಂದು ಸಂವತ್ಸರ ಅನ್ನೋದಕ್ಕಿಂತ ಆಂಗ್ಲೀಯ ವರ್ಷ ಅಲ್ವಾ ಇದು 2026. ನಾವು ಹೊಸ ವರ್ಷ ಅನ್ನೋದಕ್ಕಿಂತ ಹೊಸ ವರ್ಷ ಆಂಗ್ಲ ಹೊಸ ವರ್ಷ ಇದು. ಆಂಗ್ಲೀಯವಾಗಿ ನಾವು ಮಾತಾಡಬೇಕಾಗ್ತದೆ. ನಮಗೆ ಚೈತ್ರ ಮಾಸ ಇಂದ ಪ್ರಾರಂಭ ಆಗ್ತದೆ. ಆದರೂ ಕೂಡ ನಾವು ಎಲ್ಲರೂ ಸಹಿತವಾಗಿ ಇಂಗ್ಲೀಷ್ ಕ್ಯಾಲೆಂಡರ್ನೇ ಫಾಲೋಅಪ್ ಮಾಡ್ತೀವಿ. ಯಾರು ಚೈತ್ರ, ವೈಶಾಖ, ಜ್ಯೇಷ್ಠ ಯಾರು ನೋಡ್ತಾರೆ? ನೋಬಡಿ ಕ್ಯಾನ್ ಸೀನ್. ಯಾರು ಕೂಡ ನೋಡೋದು ಕಷ್ಟ. ಸೊ ಏನು ನಮಗೆ ಹೊಸ ವರ್ಷ ಡಿಸೆಂಬರ್ ಕಳೀತಲೇ ಜನವರಿ 1ನೇ ತಾರೀಕು ಹೊಸ ವರ್ಷ ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತೇವೆ. ನಾವು ಎಷ್ಟು ಪಾಶ್ಚಾತ್ಯಕ್ಕೆ ಹೋಗಿದ್ದೀವಿ ಅಂದರೆ ಇನ್ಕ್ಲೂಡಿಂಗ್ ನಾವು ಕೂಡ ಅದನ್ನೇ ಅನುಸರಣೆಯನ್ನು ಮಾಡಬೇಕಾಗ್ತದೆ. ಏನು ಮಾಡೋದು ಕಷ್ಟ ಆಗ್ತದೆ. ಸನಾತನ ಧರ್ಮ ಇವತ್ತು ನಾವು ಪಾಶ್ಚಾತ್ಯ ಧರ್ಮವಾಗಿ ಉಳಿತಾ ಇದೆ. ಸನಾತನ ಅಂದರೆ ಇಡೀ ಪ್ರಪಂಚ ಎಷ್ಟೆಂಡಿರುತ್ತೋ ಅಷ್ಟುವರೆಗೂ ಸನಾತನ ಅಂದರೆ ಕೊನೆ ಇಲ್ಲದ ಒಂದು ಇದು. ಬಟ್ ನಾವೆಲ್ಲ ಆಂಗ್ಲೀಯರಾಗಿದ್ದೇವೆ, ಆಂಗ್ಲೀಯ ತತ್ವವನ್ನು ಅಳವಡಿಸ್ಕೊಂಡಿದ್ದೇವೆ.
ಅಫ್ಕೋರ್ಸ್ ಜನ ಹೇಗೆ ಕೇಳ್ತಾರೋ ಅದನ್ನು ಚೇಂಜಸ್ ಮಾಡ್ಕೊಳ್ಳೋದು, ಮೊಬೈಲ್ ಅಪ್ಡೇಟ್ ಆದಂಗೆ ಆಗ್ತಕ್ಕಂಥದ್ದು ಬರ್ತದೆ. ವಿ ಕ್ಯಾನ್ ನಾಟ್ ಡೂ ನಥಿಂಗ್ ಎನಿಥಿಂಗ್. ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು 2026 ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಹಣಕಾಸು, ಮದುವೆ ವಿಚಾರಗಳು, ವಹಿವಾಟುಗಳು, ವಿದ್ಯಾಭ್ಯಾಸದಲ್ಲಿ ಇವೆಲ್ಲದರಲ್ಲೂ ಮ್ಯಾಕ್ಸಿಮಮ್ ನಿಮಗೆ ಶುಭವನ್ನು ತಂದೇ ತರುತ್ತೆ. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನ ಧೈರ್ಯದಿಂದ ಎಲ್ಲವನ್ನು ಸಾಧಿಸ್ತೀರಿ. ಆರೋಗ್ಯದ ಬಗ್ಗೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ. ಇದು ಡಿಫಾಲ್ಟ್ ಜಾಸ್ತಿ. ಎಲ್ಲವನ್ನು ಕಳ್ಕೊಳ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳು ನಿರ್ಮಾಣವನ್ನು ಮಾಡ್ತದೆ. ಕೆಲವೊಂದು ಬಾರಿ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥ ಸಾಧ್ಯತೆಯೂ ಬರ್ತದೆ. ಹಾಗೆ ಎಲ್ಲವನ್ನ ಕೂಡ ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶನೂ ಕೂಡ ನಿರ್ಮಾಣವನ್ನು ಆಗ್ತದೆ. ಅದಕ್ಕೋಸ್ಕರ ನಿಮಗೆ ಕೊನೆಯಲ್ಲಿ ನಾನು ಸರಳವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡ್ತೇನೆ. ಕನ್ಯಾ ರಾಶಿ ಕನ್ಯಾ ಲಗ್ನ ಭಾಳ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಬುದ್ಧಿಯನ್ನು ಇಟ್ಕೊಳ್ಳಿ. ಪಂಚಮ ಅಧಿಪತಿ ಆಗಿರ್ತಕ್ಕಂಥ ಸಪ್ತಮ ಸ್ಥಾನ, ನೀವೇನು ಎದುರಾಳಿ ಬಗ್ಗೆ ಧಾರ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡ್ತೀರೋ, ನೀವು ಎಷ್ಟು ಸ್ಟ್ರಿಕ್ಟಾಗಿ ನಡ್ಕೊಳ್ತೀರೋ, 6ರ ಅಧಿಪತಿ ಸಹಿತವಾಗಿ ಶನಿಯಾಗಿರೋದ್ರಿಂದ ನಿಮಗೆ ಎದುರಾಳಿಯಿಂದ ಲಾಭ ಸಿಗ್ತದೆ. 6ರ ಸ್ಥಾನ ರಾಹು ಇರೋದ್ರಿಂದ ಉಪಜಯ ಸ್ಥಾನ ರಾಹು ಮ್ಯಾಕ್ಸಿಮಮ್ ಶತ್ರುವನ್ನು ನಾಶವನ್ನು ಮಾಡ್ತದೆ. ಬಟ್ ಕಣ್ದೃಷ್ಟಿ ಅಂತೂ ಖಂಡಿತ ಇರತಕ್ಕಂಥದ್ದು ಇರ್ತದೆ. ಕಣ್ದೃಷ್ಟಿಗೋಸ್ಕರ ಭಾಳ ಸರಳವಾಗಿ ದುರ್ಗಾ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಬಟ್ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ, 12ರ ಸ್ಥಾನ ಕೇತು ಇದ್ದಾನೆ. ಕೇತು ಶಾಂತಿ ಮಾಡಿಕೊಳ್ಳೋದು. ಬಟ್ ಒನ್ ಥಿಂಗ್, ಕೇತು ಕೆಲವೊಂದು ಬಾರಿ ನಮಗೆ 12ರ ಸ್ಥಾನದಲ್ಲಿದ್ದರೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ನಮ್ಮ ಕರ್ಮಾನುಸಾರವಾಗಿ 12ರ ಸ್ಥಾನ ಕೇತು, 12 ಏನು ನಷ್ಟ, ಹಾಸ್ಪಿಟಲ್ಲು, ಹಾಗೆ ಖರ್ಚುಗಳು, ವಿದೇಶ, ಇವೆಲ್ಲ ಪೊಲೀಸ್ ಸ್ಟೇಷನ್ಸ್, ಇವೆಲ್ಲ 12ರ ಸ್ಥಾನ ನೋಡ್ತೀವಿ. ಬಟ್ ಅದರಲ್ಲಿ ಯಾವುದೆಲ್ಲ ಒಂದಕ್ಕೆ ಮೋಕ್ಷವನ್ನು ಸಿಕ್ಬಿಡುತ್ತೆ. ಅಫ್ಕೋರ್ಸ್ ಕೇತು ವಿಭಿನ್ನವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದು ಕೇತು ಬದಲಾವಣೆ ಎಂಡಿಂಗ್ ಆಫ್ ಇಯರ್ ನಾನು ಹೇಳ್ಕೊಡ್ತೇನೆ ನಿಮಗೆ. ಈಗ ಖಂಡಿತ ನೀವು ಅತ್ಯಂತ ಸರಳವಾಗಿ ಕೇತುವಿನ ಶಾಂತಿಗೋಸ್ಕರ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಅರ್ಕ ಗಣಪತಿಯನ್ನು ಇಟ್ಕೊಳ್ಳಿ. ಅರ್ಕ ಗಣಪತಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ. ನಷ್ಟಗಳನ್ನು, ಕಷ್ಟಗಳನ್ನು, ಅಡೆತಡೆಗಳನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ತದೆ. ಕೇವಲ ಅರ್ಕ ಗಣಪತಿ ಅಂದರೆ ಎಕ್ಕದ ಬೇರಿನಿಂದ ಮಾಡಿರ್ತಕ್ಕಂಥ ಗಣಪತಿ ಆರಾಧನೆಯನ್ನು ಮಾಡಿ, ಗರಿಕೆಯನ್ನು ಇಟ್ಟು ಪೂಜೆ ಮಾಡಿ. ಖಂಡಿತವಾಗಿ ಕೇತು ಶಾಂತಿ ಅಗತ್ಯವಾಗಿ ಆಗ್ಬಿಡುತ್ತೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ನೋಡಿ, ಈ ಒಂದು ವರ್ಷದಲ್ಲಿ ಇವೆಲ್ಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಸಂತಾನ ಭಾಗ್ಯ ಹೇಗಿದೆ ಗುರುಗಳೇ? ಸಂತಾನ ಭಾಗ್ಯ ಸ್ವಲ್ಪ ಮಟ್ಟಿಗೆ ವರ್ಷದ ಮಧ್ಯಭಾಗದಿಂದ ಯಶಸ್ಸನ್ನು ಕಾಣುತ್ತೆ. ಸಂತಾನ ಭಾಗ್ಯಕ್ಕೋಸ್ಕರ ನೀವು ಶಿವನ ಆರಾಧನೆಯನ್ನು ಮಾಡೋದು ಮರಿಬೇಡಿ. ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಇದಕ್ಕೋಸ್ಕರ ಬರ್ತದೆ. ಸಣ್ಣ ಪುಟ್ಟ ಇನ್ಫೆಕ್ಷನ್ ಪ್ರಾಬ್ಲಮ್ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವನ್ನು ತೋರಿಸ್ತದೆ ಸಂತಾನದ ವಿಚಾರದಲ್ಲೇ. ಆದರೆ ಮಧ್ಯಭಾಗ ಜೂನಿಂದ ಗುರು 11ರ ಭಾವ ಉಚ್ಚಸ್ಥಾನಕ್ಕೆ ಬಂದಾಗ ಬಲವನ್ನು ಕೊಡ್ತದೆ. ಆ ಬಲದ ಪರಿಣಾಮವಾಗಿ ನಿಮಗೆ ಈ ಒಂದು ಅಂದರೆ ಈ ಒಂದು ವರ್ಷ ಏನು ಈ ಸಂತಾನ ಭಾಗ್ಯದಲ್ಲಿದ್ದೀರೋ, ಅವರು ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಇದ್ದೀರೋ, ಅವರಿಗೆ ಸ್ವಲ್ಪ ಶುಭ ಫಲಗಳು ಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತಿಲ್ಲ. ಸರಿಯಾಗಿ ಅನಾಲಿಸಿಸ್ ತಗೊಳ್ತಕ್ಕಂಥದ್ದು ನೋಡ್ಕೊಳ್ಳಿ. ಹಾಗೆಯೇ ಈ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವನ್ನು ಕೊಡುತ್ತೆ. ಮಧ್ಯಭಾಗದ ಮೇಲೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ, ಈ ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ತದನಂತರ ಮುನ್ನಡೆಯನ್ನು ಕಾಣ್ತಕ್ಕಂಥದ್ದು ನಾವು ನೋಡಿದ್ವಿ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಖಂಡಿತ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ತುಂಬ ಜಮೀನಿನ ವಿಚಾರ ಆಗಿರ್ಬೋದು, ಅಥವಾ ಏನೋ ತರಲೆಗಳಾಗಿರ್ಬೋದು, ಹಣದ ವಿಚಾರ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಕೋರ್ಟ್ ಕೇಸ್ ಖುಲಾಸೆ ಆಗ್ತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಅಷ್ಟೇ ಸತ್ಯ. ಖಂಡಿತವಾಗಿ ನೋಡ್ಕೊಳ್ಳಿಬೇಕಾದ್ರೆ ಇವೆಲ್ಲ ವಿಚಾರ ಶುಭವನ್ನು ಕೊಡುತ್ತೆ.
ಹಾಗೆ ನೋಡಿ, ಇವೆಲ್ಲ ವಿಚಾರಗಳು ನಿಮಗೆ ಎಷ್ಟು ಶುಭವಿದೆಯೋ ಅಷ್ಟೇ ಸತ್ಯ ಕೂಡ. ಹಾಗೆಯೇ ಯಾವ್ಯಾವ ಮಾಸ ಯಾವ್ಯಾವ ಪ್ರಾಬ್ಲಮ್ಮು ಅಥವಾ ಯಾವ್ಯಾವ ಒಂದು ರೆಮಿಡೀಸ್ ಮಾಡ್ಕೋಬೇಕು ಅದನ್ನು ಸರಳವಾಗಿ ನೋಡೋಣ. ಮೊದಲು ಜನವರಿ ಮಾಸವನ್ನು ತಗೊಂಡಾಗ, ಜನವರಿಯ ಮಾಸದಲ್ಲಿ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಾಗಿರಬಹುದು, ಹಾಗೆ ಕೆಲಸದ ವಿಚಾರಗಳಲ್ಲಾಗಿರಬಹುದು, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲುಗೈ ಸಾಧಿಸ್ತಕ್ಕಂಥದ್ದು ಕೂಡ ನಾವು ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ನೋಡಿದ್ವಿ. ಇದು ಒಂದು ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ, ಬಟ್ ನಿಧಾನವಾದರೂ ಕೂಡ ಪ್ರಧಾನತೆಯನ್ನು ಕೊಡ್ತಕ್ಕಂಥದ್ದು ನಾವು ಮ್ಯಾಕ್ಸಿಮಮ್ ಇದೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ದೀರ್ಘಕಾಲವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ. ಈ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಇದೊಂದು ಸುವರ್ಣ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಖಂಡಿತವಾಗಿ ಶುಭವಿದೆ. ವಿದ್ಯಾರ್ಥಿಗಳಾಗಿರ್ಬೋದು, ಮದುವೆ ವಿಚಾರಗಳಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ತೋರಿಸುತ್ತೆ. ಖಂಡಿತ ಶುಭವಾಗುತ್ತೆ. ಶಿವನನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಈ ಒಂದು ಮಾಸ. ಹಾಗೆ ನಾವು ಫೆಬ್ರವರಿ ನೋಡಿದಾಗ ಫೆಬ್ರವರಿಯಲ್ಲಿ ಕೂಡ ನಿಮಗೆ ಶುಭತ್ವ ಇರತಕ್ಕಂಥದ್ದು ಇರ್ತದೆ. ಬಟ್ ಒಂದು ನಿಮಗೆ ಏನಂತ ಹೇಳಬೇಕು ಅಂದರೆ, ಬಟ್ ಕೆಲಸದಲ್ಲಿ ಒಂದು ವಿಚಾರ ಪರ್ಮನೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ, ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸಿಗ್ತಕ್ಕಂಥಿರುತ್ತೆ. ಬಟ್ ಹಲವಾರು ಪ್ರಯತ್ನಗಳ ನಂತರ ಈ ಒಂದು ಮಾಸದಲ್ಲಿ ಈ ಒಂದು ವಿಶೇಷ ನಡೀತದೆ. ಇನ್ನು ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ಅಪೇಕ್ಷೆ ಮಾಡ್ಬೋದು. ಸಂತಾನದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಕ್ಕಂಥಿರುತ್ತೆ. ಬಟ್ ಒನ್ ಥಿಂಗ್, ನಿಮಗೆ ಕೆಲಸದಲ್ಲಿ ಮೇಲುಗೈ ಸಾಧಿಸಕ್ಕಂತೂ ಖಂಡಿತ ಪರ್ಮನೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಹಾಗೆ ಮಾರ್ಚ್ ತಿಂಗಳಲ್ಲಿ ನೋಡಿದಾಗ, ಮಾರ್ಚ್ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಅಗತ್ಯ. ಯಾವುದೇ ಜಮೀನಿನ ವಿಚಾರದಲ್ಲಿ, ಅಣ್ಣ ತಮ್ಮಂದರ ವಿಚಾರದಲ್ಲಿ, ನೆರೆ ಹೊರೆಯವರ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಗಳು ನಡೀಬೋದು. ಆದರೆ ಒಮ್ಮೊಮ್ಮೆ ಅಷ್ಟದ್ರವ್ಯಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಅಷ್ಟೇ ಸತ್ಯ. ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನಕ್ಕೆ ಈ ಒಂದು ಮಾಸದಲ್ಲಿ ಎಲೆಯ ಹಾರವನ್ನು ಹಾಕಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ತೊಗರಿ ಬೇಳೆಯಿಂದ ಮಾಡತಕ್ಕಂಥ ಪದಾರ್ಥಗಳನ್ನು ಹಂಚತಕ್ಕಂಥದ್ದು ಅಷ್ಟೇ ಮುಖ್ಯ. ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳು ಮಧ್ಯಭಾಗದವರೆಗೂ ಒಂದಷ್ಟು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕೂಡ ಇರ್ತದೆ. ತದನಂತರದಲ್ಲಿ ಶುಭ ಕಾರ್ಯಗಳಾಗ್ತದೆ. ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಹಣಕಾಸು ವಹಿವಾಟು, ವ್ಯಾಪಾರ, ಹಾಗೆ ಲಕ್ಸುರಿ ಲೈಫ್, ಮೃಷ್ಟಾನ್ನ ಭೋಜನ, ಹಾಗೆ ಮಾತುಗಳು ಕೂಡ ಸೊಫೆಸ್ಟಿಕೇಟೆಡ್ ಆಗ್ತಕ್ಕಂಥದ್ದು, ನಯ ನಾಜುಕುಗಳು ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಈ ಒಂದು ಏಪ್ರಿಲ್ ತಿಂಗಳ ಕೊನೆಯ ಭಾಗದಲ್ಲಿ ಲಭ್ಯತೆಯನ್ನು ಕೊಡುತ್ತೆ. ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ನಾವು ನೋಡೋದು. ಅದೇ ರೀತಿಯಾಗಿ ಮೇ ತಿಂಗಳು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಆಗುತ್ತೆ. ಒಂದು ರೀತಿಯಾಗಿ ರಾಜಯೋಗದ ಕಾಲವಾಗಿ ಪರಿಣಾಮವನ್ನು ಬರುತ್ತೆ. ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭದ ಕಾಲ, ವಿದೇಶ ಯೋಗದ ಕಾಲ ಕೂಡ ಆಗ್ತದೆ. ಹಾಗೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಪಾದನೆ ಇರ್ತದೆ. ಬಿಸ್ನೆಸ್ ವರ್ಗದವ್ರಿಗಂತೂ ಶುಭತ್ವ, ಹಾಗೆ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಕಾಲ ಕೂಡ ಆಗ್ತದೆ. ಮೇ ತಿಂಗಳು ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ತಿಂಗಳು. ಅದೇ ರೀತಿಯಾಗಿ ಜೂನ್ ತಿಂಗಳು ಲಾಭ, ಹಾಗೆ ಸಂತಾನ ಭಾಗ್ಯ, ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು, ನಷ್ಟ ಇರತಕ್ಕಂಥ ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥದ್ದು 100ಕ್ಕೆ 100 ಭಾಗ ಈ ಜೂನ್ ತಿಂಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ನಿಮಗೆ ತೋರಿಸುತ್ತೆ. ಸಂತಾನ ಭಾಗ್ಯದ ಲಭ್ಯತೆ ಇರತಕ್ಕಂಥದ್ದು ನಾವು ನೋಡಿದ್ವಿ. ಪ್ರೀತಿಸಿದವ್ರನ್ನ ಮದುವೆ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಕೂಡ ನೋಡಿದ್ವಿ. ಜಮೀನು ಖರೀದಿ ಯೋಗ ಭಾಗ್ಯದ ಲಭ್ಯತೆ ಇರತಕ್ಕಂಥದ್ದು ನೋಡಿದ್ವಿ. ಖಂಡಿತವಾಗಿ ಶುಭದ ಒಂದು ತಿಂಗಳು. ಅದೇ ರೀತಿಯಾಗಿ ಜುಲೈ ತಿಂಗಳು 50-50 ಲಾಭ ಇರತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ. ಇಲ್ಲಿ ಆರೋಗ್ಯದಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಮೂಳೆಗಳು ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ. ಹಾಗೆ ಈ ಒಂದು ಜುಲೈ ತಿಂಗಳು ಖಂಡಿತವಾಗಿ ಸೂರ್ಯನಿಗೆ ರುದ್ರಾಭಿಷೇಕ, ಗೋಧಿಯ ಪಾಯಸವನ್ನು ಹಂಚೋದು ಮರಿಬೇಡಿ. ಆಗಿಂದಾಗೆ ಸ್ವಲ್ಪ ಗೋಧಿಗಳನ್ನು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ, ಅಥವಾ ಗೋಧಿ ನುಚ್ಚಾದರೂ ಪರವಾಗಿಲ್ಲ, ಗೋಧಿ ನುಚ್ಚನ್ನು ನೀವು ಈ ಒಂದು ಪಕ್ಷಿಗಳಿಗೆ ಆಗ್ತಕ್ಕಂಥದ್ದಾದರೂ ಓಕೆ. ಸಾಧ್ಯವಾದರೆ ಭಾನುವಾರಗಳಂದು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ಭಾಳ ಮುಖ್ಯವಾಗ್ತದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ, ನಷ್ಟ ಇರತಕ್ಕಂಥ ಒಂದು ಮಧ್ಯಭಾಗದಿಂದ
ಈ ಜುಲೈ ಮಧ್ಯಭಾಗದಿಂದ ಸ್ವಲ್ಪ ನಷ್ಟವನ್ನು ತೋರಿಸ್ತಾ ಇರೋದ್ರಿಂದ ಎಚ್ಚರ. ಆಗಸ್ಟ್ ತಿಂಗಳು ಬಹಳ ಎಚ್ಚರ. ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ. ಬಟ್ ಅಫ್ಕೋರ್ಸ್ ವಿದೇಶ ಯೋಗಕ್ಕೆ ಹೇಳಿ ಮಾಡಿಸಿದಂಥ ಒಂದು ಸಮಯ. ಆಗಿಂದಾಗೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದ್ರಿಂದ ಶಿವನ ಅಷ್ಟೋತ್ತರ ತ್ರಯಂಬಕ ಮಂತ್ರಗಳನ್ನು ಹೇಳಬೇಡಿ. ಎಲ್ಲ ಒಂದು ಕ್ಷೇತ್ರದವರಿಗೆ ಹಿನ್ನಡೆ ಇರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಇಲ್ಲಿ ಸೂರ್ಯ ಶಾಂತಿಯನ್ನು ಅಗತ್ಯವಾಗಿ ಮಾಡ್ಕೊಳ್ಳಿ. ಸೂರ್ಯನಿಗೆ ಪ್ರತಿ ದಿವಸ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ. ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ. ಸೂರ್ಯನಿಗೆ ಕಂಪಲ್ಸರಿ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಮರಿಬೇಡಿ. ಅದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳು ಮತ್ತೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ. ಹಾಗೆ ರಾಜಕೀಯ ವಲಯದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಮಾಸ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಸನ್ಮಾನಗಳು ದೊರಕತಕ್ಕಂಥದ್ದು ಸಾಧ್ಯತೆ ಬರುತ್ತೆ. ಹಾಗೆ ನಿಮ್ಮ ಪ್ರಯತ್ನದಿಂದ ನೀವೊಂದು ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥದ್ದು, ಹಾಗೆ ಕೇಪಬಿಲಿಟಿ ಆ ಒಂದು ಟೀಮನ್ನು ಲೀಡ್ ಮಾಡ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟು ಹಾಗೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇರತಕ್ಕಂಥ ಮಾಸ ಕೂಡ ಆಗ್ತದೆ. ಖಂಡಿತ ಶುಭವಿದೆ. ಅಕ್ಟೋಬರ್ ತಿಂಗಳು ಕೂಡ ಶುಭ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆ, ಹಾಗೆ ವಾಹನ ಖರೀದಿ ಯೋಗದ ಲಭ್ಯತೆ ಇರತಕ್ಕಂಥದ್ದು ಇರುತ್ತೆ. ವ್ಯಾಪಾರದಲ್ಲಿ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ. ಸಂಗಾತಿಯೊಡನೆ ಅನ್ಯೂನ್ಯತೆಯನ್ನು ಬೆಳೀತಕ್ಕಂಥದ್ದು ಇರುತ್ತೆ. ಹಾಗೆ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರತಕ್ಕಂಥ ಒಂದು ಮಾಸ. ಲಕ್ಸುರಿ ಲೈಫ್ ಹಾಗೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಮಾಸ. ಅದೇ ರೀತಿಯಾಗಿ ನವೆಂಬರ್ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನೀವು ವಾಹನಾದಿಗಳಿಂದ ಎಚ್ಚರ, ಹಾಗೆ ಭೂಮಿಯ ವಿಚಾರದಲ್ಲಿ ಎಚ್ಚರ, ಸ್ವಲ್ಪ ನೆರೆಯವರೊಟ್ಟಿಗೆ ಎಚ್ಚರ, ಸಬಾರ್ಡಿನೇಟ್ಸ್ ಒಟ್ಟಿಗೆ ಎಚ್ಚರವಾಗಿರ್ತಕ್ಕಂಥದ್ದು. ಬಾಸ್ ಕಿರಿಕಿರಿ ಇರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿಸ್ತಕ್ಕಂಥದ್ದು, ಒಂದಲ್ಲ ಒಂದು ಸಮಸ್ಯೆಗಳು ಕಾಡೋದ್ರಿಂದ ಈ ಒಂದು ಮಾಸ ತೊಗರಿಬೇಳೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದು ಮರಿಬೇಡಿ. ವಿದ್ಯಾರ್ಥಿಗಳಿಗೆ ಹಿನ್ನಡೆಯಾಗಿರ್ತಕ್ಕಂಥ ಮಾಸ. ಕೊನೆಯ ಭಾಗದಲ್ಲಿ ಖಂಡಿತವಾಗಿ ಇಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮಗೆ 50% ಆಫ್ ಫಲಗಳನ್ನು ನಾವು ನೋಡ್ಬೋದು. ಸಾಧ್ಯವಾದಷ್ಟು ಕೂಡ ನೀವು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಈ ಒಂದು ಸಂದರ್ಭದಲ್ಲಿ ಲಭ್ಯವಾಗುತ್ತೆ. ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಕೊಂಚ ನಿಮಗೆ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆ ಡಿಸೆಂಬರ್ ತಿಂಗಳು ಬರ್ತದೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ತೋರಿಸ್ತಾ ಇದೆ. ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತಕ್ಕಂಥಿರುತ್ತೆ. ಭೂಮಿಗೋಸ್ಕರ ಬಂಡವಾಳವನ್ನು ಹೂಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥ ಮಾಸ ಈ ಒಂದು ಡಿಸೆಂಬರ್ ತಿಂಗಳು. ನೋಡಿ, ನಿಮಗೆ 12 ತಿಂಗಳದಲ್ಲೂ ಕಳಿಸಿದ್ದೀನಿ. ಕನ್ಯಾ ರಾಶಿ ಕನ್ಯಾ ಲಗ್ನದವರು ಹೆಚ್ಚಿನದಾಗಿ ಶಿವನಿಗೆ ಆಗಿಂದಾಗೆ ಅಭಿಷೇಕಗಳನ್ನು ಮಾಡಿಸಿ ಹಾಗೂ ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು. ಸಾಧ್ಯವಾದರೆ ಅಮಾವಾಸ್ಯೆಗಳಂದು ಯಾರ್ಯಾರು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿದ್ದಿರೋ 2026 ನಿಮಗೆ ಉತ್ತಮವಾಗಬೇಕಾದಲ್ಲಿ ಶಿವನ ಆರಾಧನೆ ಬಹಳ ಮುಖ್ಯವಾಗ್ತದೆ. ಹಾಗೆ ಗೋಧಿಯ ಪಾಯಸವನ್ನು ಅಲ್ಲಿ ಪ್ರಸಾದದ ರೂಪದಲ್ಲಿ ಹಂಚತಕ್ಕಂಥದ್ದು ಅಮಾವಾಸ್ಯೆಗಳಂದು ಮಾಡಿ. ಪ್ರತಿ ದಿವಸ ಸಾಧ್ಯವಾದರೆ ಸಾಸಿವೆ ಯುಕ್ತವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ, ಅಥವಾ ಇನ್ನು ಸರಳವಾಗಿ ಹೇಳಬೇಕು ಅಂದರೆ ಎಕ್ಕದ ಹೂವನ್ನು ಹಾಕ್ಕೊಂಡು ಅರ್ಘ್ಯವನ್ನು ಪ್ರಧಾನವಾಗಿ ಈ ಸೂರ್ಯನಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ತ್ರಯಂಬಕ ಮಂತ್ರವನ್ನು ಹೇಳಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಅರ್ವಾರುಕಮಿವ ಬಂಧನಾತ್ ಮೃತ್ಯೋ ಓಂ ವೃಕ್ಷಿ ಯಮಾಮೃತಾತ್. ಈ ಮಂತ್ರ ಪ್ರತಿ ದಿವಸ 21 ಬಾರಿ ಹೇಳಿ. ನಿಮಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅಥವಾ ನಷ್ಟಗಳು ತಪ್ಪತಕ್ಕಂಥದ್ದು ಇರ್ತದೆ. ಹಾಗೆ ಈ ಒಂದು ವರ್ಷ ಸಾಧ್ಯವಾದಷ್ಟು ಎಲ್ಲೋ ಎನರ್ಜಿಯನ್ನು ಜಾಸ್ತಿ ಯೂಸ್ ಮಾಡಿ. ಯಾರ್ಯಾರು ಕನ್ಯಾ ರಾಶಿ ಕನ್ಯಾ ಲಗ್ನದಿಲ್ಲ, ಸಾಧ್ಯವಾದಷ್ಟು ಕನ್ಯಾ ಅರಿಶಿಣ ಕೊಂಬನ್ನು ತೆಗೆದು ಪ್ರತಿ ದಿವಸ ಹಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇವೆಲ್ಲ ನಿಮಗೆ ಶುಭವನ್ನು ತರುತ್ತೆ. ಆಗಿಂದಾಗೆ ಸ್ವಲ್ಪ ದುರ್ಗಾ ದೇವಸ್ಥಾನ, ಹಾಗೆ ಶಿವನ ಉಮಾಮಹೇಶ್ವರಿ ದೇವಸ್ಥಾನ, ಈ ರೀತಿಯಾದಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ನಿಮಗೆ ಲಭ್ಯವಾಗ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇದೊಂದು ಒಳ್ಳೆಯ ವರ್ಷ, ನವವರ್ಷ ನಿಮಗೆ ಖಂಡಿತವಾಗಿ ಶುಭವನ್ನು ಕೊಡುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಕಾಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.